ಸೀರಿಯಸ್ ಆಗಿ ಒಂದ್ಸತಿನೂ ಅನ್ಸಿಲ್ವಾ ಲೈಫಲ್ಲಿ ನಾನು ಏನು ಮಾಡ್ತಿದ್ದೀನಿ ಏನು ಮಾಡಿಲ್ಲ ಎಲ್ಲೋ ಸಿಕ್ಕಿದ್ದೆಲ್ಲದನ್ನು ನಾನು ಲೂಸ್ ಮಾಡ್ಕೊಂಡು ಅಂದರೆ ಬಿಟ್ಕೊಟ್ಬಿಟ್ನಾ ಇಲ್ಲ ಆಯ್ತಾ ಖಂಡಿತ ಇಲ್ಲ. ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟು ಸಿಕ್ಕಾಬಿಟ್ಟೆ ಸುದ್ದಿ ಆಗ್ಬಿಟ್ರಿ ಅವಾಗ ಯಾವುದು ಗಾಂಜಾ ವಿಷಯದಲ್ಲೂ. ಹೌದು. ಟ್ರೂತ್ಸ್ ಕೆಲವುದು ಸೊಸೈಟಿ ತೋರಿಸ್ತಾ ಇರೋ ಟ್ರೂತೇ ಬೇರೆ, ನಿಮಗೆ ಗೊತ್ತಿರೋ ರಿಯಲ್ ಟ್ರೂತೇ ಬೇರೆ. ನಾಟ್ ಓನ್ಲಿ ಅಬೌಟ್ ಗಾಂಜಾ, ತುಂಬಾ ವಿಷಯದಲ್ಲಿ ಹಂಗೆ. ಅದಕ್ಕೆ ಧೈರ್ಯ ಬೇಕು ನಿಮ್ಮ ಥರ ಅನ್ಸಿದ್ದನ್ನ ಹೇಳೋದಕ್ಕೆ ಅಥವಾ ಹಂಗೆ ಬದುಕೋದಕ್ಕೆ. ಆಲ್ವೇಸ್ ಥಾಟ್ ಕಳ್ಕೊಳಕ್ಕೆ ಏನಿದೆ ನನಗೆ. ಸ್ಟೇಟ್ಮೆಂಟ್ ಕೊಟ್ಟಾಗ ಅಪ್ಪ ಅಮ್ಮ ಏನಂದ್ರು ನಿಮಗೆ? ವಿಲ್ ಡೂ ಇಟ್ ಎಜುಕೇಟಿವ್ ವೇ ಅಂತಾನೆ ಹೇಳಿದ್ರು. ಸೊ ಬಟ್ ಆ ಪ್ರೋಮೋ ಏನಾಯ್ತು, ವೈರಲ್ ಆಗೋಯ್ತು. ನಾನು ಶೂಟ್ ಮಾಡ್ತಾ ಇದ್ದೀನಿ ರಪ್ಪ ಅಂತ ಎಲ್ಲರೂ ಬಂದ್ಬಿಟ್ರು. ತೀರಾ ನೆಕ್ಸ್ಟ್ ಲೆವೆಲ್ ಅಟ್ಯಾಕ್ ಮಾಡಲಿಲ್ಲ ಅಥವಾ ನೆಕ್ಸ್ಟ್ ಲೆವೆಲ್ ಕ್ರಿಟಿಸೈಸ್ ಮಾಡಲಿಲ್ಲ, ಯಾವ ಗ್ರೂಪ್ಸ್ಗೂ ಅಫೆಂಡ್ ಆಗಲಿಲ್ಲ. ಯಾಕಂದರೆ ಇವೆಲ್ಲ ಮ್ಯಾಟರ್ಸ್ ಕೋರ್ಟಲ್ಲಿದೆ, ನಡೀತಾ ಇದೆ. ತುಂಬ ಜನ ಮಿನಿಸ್ಟರ್ಸ್ ಮಾತಾಡಿದ್ದಾರೆ. ಈಗ ಏನೇ ಮನೆಯಲ್ಲಿ ಏನೇ ವಿಷಯಗಳಿದ್ರು ಈಗ ಸ್ಟೂಡೆಂಟ್ ಆಗಿದ್ದ ಟೈಮ್ ಇದೆ ಅಲ್ಲ, ಅದು ಎಕ್ಸ್ಟ್ರೀಮ್ ಗೋಲ್ಡನ್ ಡೇಸ್ ಅದು. ಸೊ ಅಲ್ಲಿ ಏನೇನೋ ಈ ತರಲೆಗಳಂತೂ ಇದ್ದೇ ಇರುತ್ತೆ. ಬಟ್ ಒಂದು ಯಾವುದಾದ್ರೂ ನೆನೆಸ್ಕೊಬೋದಾ ನಮಗೋಸ್ಕರ ಏನಾದರೂ ಸಿಕ್ಕಾಬಟ್ಟೆ ಇದು ಮರೆಯೋಕ್ಕೆ ಆಗದೆ ಇರುವಂಥ ತರಲೆ ಅಂತ? ಮರೆಯೋಕ್ಕೆ ಆಗದೆ ಇರೋವಂಥ ತರಲೆ ಅಂದರೆ ಫನ್ನಿ ತುಂಬ ಇದೆ. ಒಂದ್ಸಲ ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಪನಿಷ್ಮೆಂಟ್ ಏನಂದರೆ ಹಾಕಿ ಫೀಲ್ಡಲ್ಲಿ ಕಲ್ಲಾಯ್ಬೇಕಿತ್ತು. ದೊಡ್ಡ ಫೀಲ್ಡ್ ಅದ್ರಲ್ಲಿ ಕಲ್ಲಾಯ್ಬೇಕು, ನೆವರ್ ಎಂಡಿಂಗ್ ಅದು. ಹೌದು. ಸೊ ಆಗ್ತಾ ಇವನೊಂದು ಕೊಟ್ಟಿದ್ರಿ ಕೆಲಸ? ನಮ್ಮ PT ಮಾಸ್ಟ್ರು. ಎಂತ ಒಳ್ಳೆ ಕೆಲಸ ಕೊಟ್ಟೆ. ನಾವಿಬ್ರು ಪ್ರಾಣ ಸ್ನೇಹಿತರು ಸ್ಕೂಲಲ್ಲಿ. ತರ್ಲೆಗಂತೂ ಅವರಿಬ್ರು ಸೇರಿದ್ರಂದ್ರೆ ಏನೋ ಒಂದು ಮಾಡ್ತಾರೆ. ಅವ್ನು ಓತಿಕೆತ ಇಟ್ಕೊಂಬಂದ್ಬಿಟ್ಟ. ಇಬ್ರು ನೋಡಿದ್ವಿ ಏನ್ ಮಾಡೋಣ, ಸರಿ ಹೋಗಿ ಯಾರ್ದಾರು ಬೆಡ್ಡಲ್ಲಿ ಹಾಕ್ಬಿಡೋಣ, ಇಲ್ಲ ಯಾರ್ದಾರು ಇದ್ರಲ್ಲಿ ಹಾಕ್ಬಿಡೋಣ, ಎಲ್ಲಿ ಹಾಕೋಣ ಅಂತ ಯೋಚನೆ ಮಾಡಿದ್ವಿ. ಸರಿ ಐಡಿಯಾ ಬಂತು, ಕ್ಲಾಸ್ ರೂಮ್ಗೆ ಓಡೋಣ. ನಮ್ಮ ಫ್ರೆಂಡೇ ಒಬ್ಬ ಇದ್ದ, ನಮ್ಮ ಮುಂದೆ ಕೂತ್ಕೋತಿದ್ದ. ಅವ್ನು ಪೆನ್ಸಿಲ್ ಬಾಕ್ಸಲ್ಲಿ ಹಾಕ್ಬಿಡೋಣ ಅಂದ್ಬಿಟ್ಟು ತಗೊಂಡೋಗಿ ಪೆನ್ಸಿಲ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ವಿ. ನೆಕ್ಸ್ಟ್ ಪೀರಿಯಡ್ ಸ್ವಲ್ಪ ಲಿಬ್ರಲ್ ಟೀಚರ್ ಇದ್ರು, ಅದು ಒಂದು ಧೈರ್ಯ ಆಯ್ತು. ಪೆನ್ಸಿಲ್ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟು ಇಬ್ರು ಕೂತ್ಕೊಂಡು ಕಾಯ್ತಾ ಇದೀವಿ, ಬಾಕ್ಸ್ ತೆಗಿತಾನೆ ಅವ್ನು ತೆಗಿಲೇ ಇಲ್ಲ ಬಾಕ್ಸ್. ಓಕೆ ನೆಕ್ಸ್ಟ್ ಪೀರಿಯಡ್ ಸಖತ್ ಸ್ಟ್ರಿಕ್ಟ್ ಟೀಚರ್ ಬಂದ್ಬಿಟ್ರು. ನನಗೆ ಭಯ ಆಗೋಯ್ತು, ಇವಾಗ ತೆಗಿಬಾರ್ದಪ್ಪ ಬಾಕ್ಸ್ ಇವನು ಅಂದ್ಬಿಟ್ಟು ಸೈಲೆಂಟಾಗಿ ಕೂತಿದ್ದೀನಿ. ಇವ್ನು ನನ್ನ ಫ್ರೆಂಡ್ ಸುಮ್ಮನೆ ಇರ್ಲಾರ್ದಿರ ಅವನನ್ನು ಕೆರೆದು ಪೆನ್ ಕೊಡೋ ಅವ್ನು ಇಲ್ಲ ಕಣೋ ಅಂತ ಅದನ್ನು ಬಾಕ್ಸಲ್ಲಿ ಇರ್ಬೇಕು ನೋಡೋ ಅಂತಾನೆ ಇದನ್ನು. ಅವನು ಇಲ್ಲ ಕಣೋ ನೋಡ್ಕೋ ಅಂತ ಹಿಂಗ್ ಬಾಕ್ಸ್ನ ಹಿಂಗಿಟ್ಟ ಅಷ್ಟೇ, ಓಪನೇ ಮಾಡಿಲ್ಲ. ನಾನು ಎಗರ್ಬಿಟ್ಟೆ ಅಷ್ಟೇ. ಗೊತ್ತಿತ್ತಲ್ಲ. ನಾನು ಎಗರದ ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ಗೆ ಓಪನ್ ಮಾಡ್ದ. ಅವನು 1 ಸೆಕೆಂಡ್ಗೆ ನೋಡಿ ಅಂತ ತೆಗೆದ್ಬಿಟ್ಟ. ಸಾರ್ ಇನ್ಸೆಕ್ಟ್ ಅಂತ. ಅವನು ಗಾಬರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ ಹೀರೋ ತರ ಕೊನೆಗೆ ಅವನೇ ಹೋಗಿ ಹಿಡಿದು ಬಿಸಾಕ್ದ. ಕರೆದ್ರು ನಮ್ಮಿಬ್ರನ್ನ. ಇವನು ಫಸ್ಟೇ ಎಗರ್ದೆ, ನೀನೇ ಮಾಡಿ ಇದನ್ನೆಲ್ಲ ಹಿಡಿಯೋ ಧೈರ್ಯ ನೀನೊಬ್ಬಂಗೆ ಇರೋದು, ನೀವಿಬ್ರೇ ಮಾಡಿರೋದು. ಆ ತರ ಇನ್ನೊಬ್ಬಂಗೆ ಕಣ್ಣು ಶೇವ್ ಮಾಡ್ಬಿಟ್ಟಿದ್ವಿ. ಸಖತ್ತು ಹೋಗ್ಲಿ ಸೂಪರ್ ಆಗಿ ಕಾಣ್ತೀಯ ನೀನು, ಸಕ್ಕದಾಗಿ ಕಾಣ್ತೀಯ, ಇದೊಂಚೂರು ಶಾರ್ಟ್ ಇದೆ, ಇದೊಂಚೂರು ಬ್ಲೇಡ್ ಕೊಡಿಲ್ಲ ಅಂದ್ಬಿಟ್ಟು ಇದ್ದೊಡ್ದಾಯ್ತು ಇದ್ದೊಡ್ದಾಯ್ತು ಅಂದ್ಬಿಟ್ಟು ಇಷ್ಟೇ ಮಿಕ್ಸ್ ಬಿಟ್ಟಿದ್ದಾರೆ. ಅವನ್ ಫುಲ್ ಸೀನ್ ಆಗೋಯ್ತು. ಒದೆ ಬೀಳತ್ತೆ ಅಂತ ಗೊತ್ತಾಗೋಯ್ತು. ಎಲ್ಲ ಬಂದು ಹೇಳ್ತಾರೆ ಪಕ್ಕ ಅದೇ ತಿಂತೀರಾ, ಅವನು ಎಲ್ಲಾರ ಹತ್ರ ನೋಡ್ತಾ ಇದಾರೆ ಅಂತ. ನಾನೇನ್ ಮಾಡಿದೆ, ಅಲ್ಲಿ ನಮ್ದು ಬಾತ್ರೂಮ್ ಇದ್ರಲ್ಲಿ ಇಜ್ಲು ಇತ್ತಲ್ಲ, ಇಜ್ಲು ತಗೊಂಡು ಕೆರ್ದು ಮ್ಯಾಚ್ ಮಾಡಿ ಹೋಗ್ತಾ ಇದ್ದೀನಿ. ಅವನನ್ನ ಸ್ವಲ್ಪ ಪೂಸಿ ಹೊಡೆದು ಇವನೇನ್ ಮಾಡಿದಾನೆ, ಹಂಗೆಲ್ಲ ಸರಿ ಹೋಗಲ್ಲ ಅಂತ ಮಾರ್ಕರ್ ತಗೊಂಡ್ಬಂದು ಅದನ್ನ ಹಿಂಗ್ ಮಾಡ್ಬಿಟ್ಟಿದ್ದಾನೆ. ಪ್ರೇಯರ್ ಒಳಗೆ ಬಂದಿದ್ದಾನೆ ಅವನಂಗೆ. ಎಲ್ಲರೂ ಅವತ್ತು ಹೆಂಗಿರ್ಬೇಡ ಅದು, ಅವತ್ತು ಬೇಜಾನ್ ಬಿತ್ತು. ಆ ಥರ ಎಕ್ಸ್ಟ್ರೀಮ್ ಕೇಸಸ್ ಆದಾಗ ಮನೆಗೆ ಕಳ್ಸಿದ್ದಾರೆ 3 times. ಇದೆಲ್ಲ ತುಂಬಾ ಸಿಲ್ಲಿ ಒದೆ ತಿಂದು ಸುಮ್ಮನಾಗ್ತಿದ್ವಿ. ಎಕ್ಸ್ಟ್ರೀಮ್ ಕೇಸ್ ಒಂದೇನಾಗಿತ್ತು, ಈ ಡೈಲ್ಯೂಟೆಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರ್ತಾ ಇತ್ತು. ಅಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ಆಗ್ತಾ ಅದನ್ನ ಸಿಕ್ಬಿಟ್ಟಿತ್ತು ನಮಗೆ. ಅದನ್ನ ಇಟ್ಕೊಂಡು ಫುಲ್ಲು ಮುಖಕ್ಕೆ ಹಾಕೊಂಡು ಕುಂಕುಮ ತಗೊಂಡು ರಕ್ತದ ಕಣ್ಣೀರು. ಸೊ ಸ್ಟಡಿ ಅವರ್ಸಲ್ಲಿ ಒಬ್ಬಂಗೆ ಚೆನ್ನಾಗಿ ಕೂತ್ಕೊಂಡು ಹೆದರ್ಸ್ಬಿಟ್ಟಿದೀವಿ. ಇಲ್ಲಿ ಹುಣ್ಸಣ್ಣ ಮರ ಇದೆಯಲ್ಲ, ಅವ್ನು ಹಳೆ ವಾಚ್ಮನ್ ಉಲ್ಟಾ ನೇತಾಡ್ತಿರ್ತಾನೆ, ಹಂಗೆ ಹಿಂಗೆ ಅದು ಇದು. ಆ ಟೀಚರ್ಗೆ ಒಂದ್ಸಲ ಪೊಸೆಸ್ ಆಗಿತ್ತು, ಏನೋ ಬಕ್ವಾಸು ಬಾಯಿಗೆ ಬಂದಂಗೆ. ಅವ್ನು ಫುಲ್ ಹೆದರ್ಸಿ ರಾತ್ರಿ ಇವ್ನು ಸಡನ್ ಆಗಿ ಐಡಿಯಾ ಕೊಟ್ಟ, ಬಾ ಹೋಗ ಅವ್ನಿಗೆ ಹೆದರ್ಸೋಣ. ಸೊ ನಾನು ಅವ್ನ ಕಾಲ ಹತ್ರ ಇದ್ದೀನಿ, ಇವ್ನು ಹಿಂದೆಗಡೆ ಅವ್ನ ತಲೆ ಹತ್ರ ಬಂದು ಟಾರ್ಚ್ ಫೇಸ್ ಮೇಲೆ ಬಿಡ್ತದೆ. ನಾನು ಹಿಂಗೆ ಕಾಲು ಶೇಕ್ ಮಾಡ್ದೆ. ಅವನು ಎದ್ದು ಗಾಬರಿ ಕಿರ್ಚ್ಕೊಂಡ. ಅವನು ಏನು ಮಾಡ್ದ,
ಅವನಿಗೂ ಮನೆಗೆ ಹೋಗ್ಬೇಕಂತ ನಾಟಕ ಮಾಡಕ್ಕೆ ಪ್ಯಾರಾನಾಯ್ಡ್ ಆದಂಗೆ ತಲೆ ಒಂಥರ ಗಾಬರಿಯಿಂದ ಆಚೆ ಬರ್ತಾ ಇರಂಗೆ ಶಾಕ್ ಹೊಡೆದಂಗೆಲ್ಲ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಸೊ ಅದು ಸ್ವಲ್ಪ ಸೀರಿಯಸ್ ಇಶ್ಯೂ ಆಯ್ತು. ಅಯ್ಯಪ್ಪ, ಅದು ಕೇಳಕ್ ಕಾಮಿಡಿ ಅನ್ಸುತ್ತೆ, ಬಟ್ ಇಮ್ಯಾಜಿನ್ ಮಾಡಿ ಅವ ಮನೆ ಕಳ್ಸಿದ್ದ. ಅವಾಗ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಮ್ಮ ಸುದೀಪ್ ಅಣ್ಣ ಅವ್ರ ಫಿಲಮ್ ವಾಲಿ, ಅವ್ರದ್ದು ಹಾರ್ಡ್ ಕೋರ್ ಫ್ಯಾನ್ ಅವಾಗಿಂದ. ಅವ್ರದ್ದು ವಾಲಿ ಫಿಲಮ್ ಸುಂಕುತ್ಕಟ್ಟೆ, ಅಲ್ಲಿಂದ ತುಂಬಾ ದೂರ ಡಿಸ್ಟೆನ್ಸ್. ವಾಲಿ ಲಾಸ್ಟ್ ಡೇ ಶೋ ನೋಡ್ಲೇಬೇಕು. ಹಿಂಗೋ ನಮ್ದು ಫ್ರೆಂಡ್ ಇದರಿಂದ 500 ರೂಪಾಯಿ ದೇಪಿ, ನಾವು ಇನ್ನೊಂದು 3 ಜನ ತೋಟದಿಂದ ಕಾಡ್ ದಾರಿಲಿ ನಡ್ಕೊಂಡು ಹೋಗಿರೋದು. ಅರೌಂಡ್ 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸ್ ಕಾಡ್ ದಾರಿಲಿ ನಡ್ಕೊಂಡು ಹೋಗಿ ಅಲ್ಲೆಲ್ಲೋ ಮೇನ್ ರೋಡ್ ಕನೆಕ್ಟ್ ಆಗಿ ಅಲ್ಲಿ ಬಸ್ ಹತ್ಕೊಂಡು ಸುಂಕುತ್ಕಟ್ಟೆಗೆ ಹೋಗಿ ಅಲ್ಲಿ ಫಿಲಮ್ ನೋಡ್ಕೊಂಡು ಆಚೆ ಬರ್ತಾ ಅಲ್ಲಿ ಯಾರೋ ನೋಡ್ಬಿಟ್ಟು ಹೇಳ್ಬಿಟ್ಟಿದ್ರು, ಏನು ಹಿಂಗೆ ನಿಮ್ ಹುಡುಗರು ಅಲ್ಲಿದಾರಲ್ಲ. ನಾವು ರಾತ್ರಿ ಗೊತ್ತಿಲ್ಲ ಸ್ಟೈಲಾಗಿ ಬಂದ್ವಿ, ಎಲ್ಲಾರು ಸೀಸ್ ಅಂತ ಹೋಗ್ತಾ ಇದ್ರು ಹುಡುಗರೆಲ್ಲ. ಅವಾಗ ಫಸ್ಟ್ ಟೈಮ್ ಮನೆಗೆ ಕಳ್ಸಿದ್ರು. ವಾಲಿ ಸಿನಿಮಾ ಇಂದ ಫಸ್ಟ್ ಟೈಮ್ ಮನೆಗೆ ಹೋಗಿರೋದು, ಈ ಇನ್ಸಿಡೆಂಟ್ ಸೆಕೆಂಡ್ ಟೈಮ್ ಮನೆಗೆ ಹೋಗಿರೋದು. ಸೂಪರ್. ಸುದೀಪ್ ಸರ್ಗೆ ಅವಾಗಿಂದ ಫ್ಯಾನ್ ಹಂಗಾದ್ರೆ ನೀವು? ಹಾರ್ಡ್ ಕೋರ್ ಸ್ಕೂಲ್ ಡೇಸ್ ಇಂದ. ಫಸ್ಟ್ ಯಾವಾಗ ನೋಡಿದ್ ಸುದೀಪ್ ಸರ್ನ? ಫಸ್ಟ್ ಡೈರೆಕ್ಟ್ ನಿಮ್ ಸಿನಿಮಾ ಟೈಮ್ ಅಲ್ಲ? ಅಂದ್ರೆ ಫಸ್ಟ್ ಲೈವ್ ಆಗಿ ನೋಡಿದ್ದೆ ಒಂದ್ಸಲ ಪದ್ಮನಾಭ ನಗರಲ್ಲಿ ನೋಡಿದೆ ನಾನು, ಇನ್ನು ತುಂಬಾ ಯಂಗ್, ಅದೇ ಮೇ ಬಿ ಸ್ಕೂಲ್ ಡೇಸ್ ಅಲ್ಲಿ. ಆಮೇಲೆ ಒಂದ್ಸಲ ಥಿಯೇಟರ್ಗೆ ವಿಸಿಟ್ ಹೋದಾಗ ನಮ್ಮ ಪ್ರತ್ಯರ್ಥನೋ ಅಥವಾ ತಾಯಿಯವನೋ ಅದೇ ಹುಚ್ಚಾಕಿಂತ ಮುಂಚೆ ಫಿಲ್ಮ್ಗೆ ಶಿವಮೊಗ್ಗ ಸೈಡ್ ಒಂದ್ಸಲ ನೋಡಿದ್ದೆ. ಅವಾಗ ಒಬ್ರ ಜೊತೆ ಹೋದಾಗ. ಅಂಡ್ ನಾವು ತೀರ್ಥಹಳ್ಳಿಲೇ ಇದ್ದಿದ್ದರಿಂದ ಆ ಟೈಮಲ್ಲಿ ಫುಲ್ ಆಟೋಲಿ ಪ್ರಮೋಷನ್ ಆಗೋದು ಇದಾಗೋದು, ಅವಾಗ ಕ್ಯಾಸೆಟ್ಗಳು ಇಟ್ಕೊಂಡು. ಆಮೇಲೆ ಅವಾಗಿಂದಾನೇ ಒಂಥರ ಹೆವಿ ಕ್ರೇಜ್ ಇತ್ತು ನನಗೆ. ಮತ್ತೆ ಡೈರೆಕ್ಟ್ ಮೀಟ್ ಮಾಡಿದ್ದೆ ಅವಾಗ? ಇಂಟರಾಕ್ಷನ್ ಡೈರೆಕ್ಟ್ ಮೀಟ್ ಮಾಡಿದ್ದು ಇಂಟ್ರಾಕ್ಷನ್ ಫಸ್ಟ್ ರಾಜ್ ಕಪ್ ಅನ್ಸುತ್ತೆ, ಜೋಶ್ ಆಗಿ ಫಸ್ಟ್ ರಾಜ್ ಕಪ್ ಅಲ್ಲಿ ಹುಬ್ಳಿಲಿ ಮೀಟ್ ಮಾಡಿದ್ದೆ, ದಾವಣಗೆರೆ. ಏನಿತ್ತು ಕಾನ್ವರ್ಸೇಷನ್, ಏನಾದ್ರು ನೆನಪಿದ್ಯಾ? ನಾನ್ ತಲೆ ತಿಂದ್ಬಿಟ್ಟೆ ಅನ್ಸತ್ ಹೋಗಿ ಚೆನ್ನಾಗಿ ಇರಂಗೆ. ಅಂದ್ರೆ ಅವಾಗ ಒಂದ್ ಸ್ವಲ್ಪ ಹಾಕೊಂಡ್ಬಿಟ್ಟಿದ್ದೆ ನಾನು ಎಕ್ಸೈಟ್ಮೆಂಟ್ ಅಲ್ಲಿ. ನಾನು ಲೈಫಲ್ಲಿ ಒಂದ್ಸಲ ಅವ್ರನ್ನ ಮೀಟ್ ಮಾಡ್ಬೇಕು. ನಾನು ಆಕ್ಚುಲಿ ಸಿನಿಮಾ ಫೀಲ್ಡ್ಗೆ ಹೋದ್ರೆ ಅವ್ರನ್ನೆಲ್ಲ ಫ್ರೆಂಡ್ ಆಗ್ಬೋದಲ್ವಾ, ಸಿನಿಮಾ ಫೀಲ್ಡ್ಗೆ ಹೋಗ್ಬೇಕು ಅನ್ನೋ ತರ ಎಲ್ಲ ಕನ್ಸ್ಕೊಂಡವನು. ಎದುರುಗಡೆ ಇದಾರಲ್ಲ ಅಂತ ಒಂಥರ ಸ್ಟನ್ ಆಗ್ಬಿಟ್ಟಿದ್ದೆ. ಮೇ ಬಿ ಆ ಗಾಬರಿಗೆ 1-2 ಬೇರ್ ಜಾಸ್ತಿ ಕೊಡ್ತೀನಿ, ಗೊತ್ತಿಲ್ಲ. ಆಮೇಲೆ ಹೋಗಿ ಸರ್ ನಿಮ್ಗೋಸ್ಕರ ನಾನು ಡಿವೈರಲ್ ಆಗ್ಬಿಟ್ಟಿದೆ ಸರ್ ಸ್ಕೂಲಿಂದ ಎಲ್ಲ ಹೇಳ್ದೆ. ಅವರು ಅದ್ರು ಮೋಸ್ಟ್ಲಿ ಜಾಸ್ತಿ ತಲೆ ತಿಂದೆ ಅಂತ ಅನ್ಸತ್ತೆ, ನಂಗೆ ಜ್ಞಾಪಕ ಇಲ್ಲ ಜೊತೆಗೆ. ದಟ್ ವಾಸ್ ದ ಫಸ್ಟ್ ಮೀಟಿಂಗ್. ಅದಾದ್ಮೇಲೆ ಏನಂದ್ರೆ ಎಷ್ಟೊಂದು ಇರುತ್ತೆ ಫ್ಯಾನ್ ಆಗಿ, ಬಟ್ ಅವ್ರ ಮುಂದೆ ಹೋದಾಗ ಬರಲ್ಲ ಆಚೆ. ಹೌದು, ಅದು ಒಂಥರ ಯು ಬಿಕಮ್ ಕ್ವೈಟ್, ಯು ಎಂಜಾಯ್ ದಟ್ ಮೂಮೆಂಟ್, ದಟ್ ಪ್ರೆಸೆನ್ಸ್ ಅಷ್ಟೇ ಆಗ್ಬಿಡತ್ತದು. ಸೊ ಜಾಸ್ತಿ ಹಂಗೆ ಆಗಿದೆ ನನಗೆ. ಮತ್ತೆ ಆಮೇಲೆ ಸಿಗ್ತಾ ಇರ್ತಿದ್ರಿ? ಆಮೇಲೂ ಅದೇ ಒಂದ್ 3-4 ಸಲ ಸಿಕ್ದಾಗ್ಲೂ ಅವ್ರನ್ನ ಮೀಟ್ ಮಾಡ್ದಾಗ್ಲೂ ಏನ್ ಮಾತು ಹೊರಡಲ್ಲ, ಏನೇನೋ ಇರತ್ತೆ ಹೇಳಕ್ಕೆ. ಈ ತರ ಫಿಲಮ್ ಮಾಡ್ಬೇಕು ಅಂತ ಹೇಳೋಣ, ಈ ತರ ಸ್ಟೋರಿ, ಈ ಗೇಟಪ್ ಇಷ್ಟ ಆಯ್ತು, ಈ ಸ್ಟೈಲ್ ಇಷ್ಟ ಆಗಿತ್ತು, ಅದೆಲ್ಲ ಎಷ್ಟೊಂದು ಇರತ್ತಲ್ಲ ಹೇಳಕ್ಕೆ. ಏನು ಒಂದು ಹೊರಡಲ್ಲ, ಬ್ಲಾಂಕ್ ಆಗ್ಬಿಡತ್ತೆ. ಮೇ ಬಿ ಹಂಗೆ ಅನ್ಸುತ್ತೆ ಫ್ಯಾನ್. ಅವ್ರದ್ದು ಪರ್ಸನಾಲಿಟಿನೇ ಹಂಗೆ, ಆ ವ್ಯಕ್ತಿತ್ವನೇ ಹಂಗಿದೆ. ನೀವು ಆರ್ಟಿಸ್ಟ್ ಅಂತ ಸೆಕೆಂಡರಿ ಆರ್ಟಿಸ್ಟ್ ಅನ್ನೋದು, ಅವ್ರ ವ್ಯಕ್ತಿತ್ವನೇ ಹಂಗಿದೆ. ಹೌದು, ಅಂಡ್ ಈಸ್ ಸೋ ರಿಯಲ್, ಪ್ರಾಕ್ಟಿಕಲ್ ಆಗಿ, ರಿಯಲ್ ಆಗಿ, ನಿಜ. ಈಗ ಬಿಗ್ ಬಾಸ್ ನ ಒಪ್ಕೊಂಡಿದ್ದು ಸರ್ಗೋಸ್ಕರನ ಹಾಗಾದ್ರೆ? ಇಲ್ಲ, ಅಂದ್ರೆ ಅದೊಂದು ಅಫ್ಕೋರ್ಸ್ ಒಂದು ರೀಸನ್, ಅದು ಒಂದು ಇದ್ದೇ ಇರುತ್ತೆ. ಬಿಗ್ ಬಾಸ್ ಅಂದ್ರೆ ಅವರೇ ಬಿಗ್ ಬಾಸ್. ಬಟ್ ಒಪ್ಕೊಂಡಿದ್ದು ಹಂಗಲ್ಲ. ಆ ಟೈಮಲ್ಲಿ ಬಂತು, ನಂಗೆ ತುಂಬ ಟೈಮಿಂದಾನು ಹೇಳ್ತಾ ಇರೋರು, ನೀನು ಬಿಗ್ ಬಾಸ್ಗೆ ಹೋಗ್ಬೇಕು, ನೀನು ಬಿಗ್ ಬಾಸ್ಗೆ ಹೋಗ್ಬೇಕಂತ. ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ, ನೀನು ಪಕ್ಕಾ ಬಿಗ್ ಬಾಸ್ ಕಂಟೆಸ್ಟೆಂಟ್, ನೀನು ಹೋಗ್ಬೇಕಂತ. ಬಟ್ ಬಿಗ್ ಬಾಸ್ ಬರೋ ಟೈಮಲ್ಲಿ ಐ ಬಿಕಮ್ ವೆರಿ ರಿಸರ್ವ್ಡ್. ನಾನು ಇನ್ನೂ ತುಂಬ ಎಕ್ಸ್ಟ್ರೋವರ್ಟ್ ಇದ್ದೆ, ಸಿಕ್ಕಾಬಟ್ಟೆ ಮಾತಾಡ್ತಾ ಇದ್ದೆ. ಆ ಟೈಮಲ್ಲಿ ಹೋಗಿದ್ದಿದ್ರೆ ಮೇ ಬಿ ಸೀಸನ್ 2 ಸೀಸನ್ 3 ಇನ್ನೊಂದು ರಾಕೇಶ್ನ ನೋಡ್ಬೋದು ಅಲ್ವಾ? ರಾಕೇಶ್ ಅವರೇ, ಹೆಣ್ಮಕ್ಳಿಗಾದ್ರೆ ಮದುವೆ ಯಾವಾಗ ಅಂತ ಕೇಳ್ತಾರೆ. ನಿಮ್ಗೆ ಹಂಗೆ ಯಾರು ಕೇಳಿದಾರೆ? ಈಗಲೂ ಎಲ್ಲ ತಲೆ ನಾನು ಇವಾಗಲೂ ಆಂಟಿಸಿಪೇಟ್ ಮಾಡ್ತಾ ಇದ್ದೆ, ನಿಮ್ದು ಇದ್ರಲ್ಲಿ ಅದೊಂದು ಬಂದೇ ಬರುತ್ತೆ ಕ್ವಶನ್. ಇಲ್ಲ, ನಾನು ಯಾಕೆ ನಾನು ನಿಮ್ಮ ಕಡೆಗೆ, ನೀವು ಆರಾಮಾಗಿರಿ. ಥ್ಯಾಂಕ್ ಯು. ನಿಮಗೆ ಆ ಥರ ಕೇಳ್ತಿಲ್ಲ ನಾನು, ನೀವ್ಯಾವ ಮದುವೆ ಆಗ್ತೀರಾ ಅಂತ. ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ, ಈ ಥರ ಕ್ವಶನ್ಸ್ ಬರ್ತಾ ಇರತ್ತಾ ಅಂತ ನಾನು ಕೇಳ್ತಿಲ್ಲ. ಬರ್ತಾ ಇರತ್ತೆ, ಎಲ್ಲರೂ ಅದೊಂದು ಕ್ವಶನ್ ಕೇಳ್ತಾ. ಅದು ಬರೀ ಹೆಣ್ಮಕ್ಳಿಗೆ ಅನ್ಕೊಂಡಿದ್ದೆ ನಾನು. ಇಲ್ಲ, ಗಂಡ್ಮಕ್ಳಿಗೂ ಇದು ಕಂಟೆಂಟ್, ಅದು ಒಂದು ಕಂಟೆಂಟ್. ಮದುವೆ ಅನ್ನೋದು ಒಂದು ಕಂಟೆಂಟ್. ಬಿದ್ರೆ ಒಂದಷ್ಟು ಜನ ನೋಡ್ತಾರೆ ಅಲ್ವಾ? ಅದು ಹೆಂಗಂದ್ರೆ, ಈಗ ಬಿದ್ದವ್ರಿಗೆ ಹೆಂಗಾಗಿರುತ್ತೆ, ನೀನು ನಮ್ಮ ಮಕ್ಕಳು ಬೀಳ್ತಿಲ್ವಲ್ಲ ಅಂತ ಒಂದಿರುತ್ತೆ. ಸೊ ಯಾವಾಗ ಬೀಳ್ತಾರೆ ಅಂತ
ಅಲ್ಲ ಈ ಹೆಣ್ಮಕ್ಳ ವಿಷಯದಲ್ಲಿ ಇವಾಗ ಹೆಂಗೆ ಯಾವಾಗ ಹೆಂಗಿಂದ ಹೆಂಗೆ ಅಂತ ಕೇಳೋಣ ಅಂತ ಕೇಳ್ದೆ ಇವಾಗ ನಾನು ಟಿಂಡರ್ ಬಂಬಲ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಐ ವಾಸ್ ಡೇಟಿಂಗ್, ಕ್ಯಾಶುವಲ್ ಡೇಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇವಾಗ ಅದೆಲ್ಲ ಡಿಲೀಟ್ ಮಾಡಿದ್ದೀನಿ. ಪ್ರಾಕ್ಟೀಸಿಂಗ್ ಬ್ರಹ್ಮಚರ್ಯ. ಸೊ ನೋ ಡೇಟಿಂಗ್, ನೋ ಗರ್ಲ್ ಫ್ರೆಂಡ್ಸ್, ಏನೂ ಇಲ್ಲ. ಮುಂಚೆ ಕೇಳ್ತಿದ್ದೆ ನಾನು. ಮುಂಚೆ ಅಂದರೆ ಎಷ್ಟು ಮುಂಚೆ? ಅದೇ ಯಾವಾಗಿಂದ ಅಲ್ಲಿಂದ ಮುಂಚೆ ಡಿಗ್ರಿವರೆಗೂ ಒನ್ ವೇ ಟ್ರಾಫಿಕ್. ನನಗೆ ಒಬ್ರು ಎಸ್ ಅಂದಿರ್ಲಿಲ್ಲ. ನಾನು ಹಿಂದೆ ಬಿದ್ದು ಅದೇಳಿ ಒಬ್ರು ನನಗೆ ಎಸ್ ಅಂದಿರ್ಲಿಲ್ಲ. ಯಾಕೆ ಅಲ್ಲ ನೀವು ನೀರ್ನ ಬೀರ್ ರೇಂಜಿಗ ಅಲ್ಲ ರಾಕೇಶ್ ಅವ್ರೆ, ಹೆಂಗಂದ್ರಿ ಅಂದ್ರೆ ನೀವು ಇವಾಗ ಅದನ್ನ ಕ್ಲೋಸ್ ಕ್ಯಾಪ್ಚರ್ ಹೋಗಿ ನೋಡ್ಬೇಕು. ಮಜಾ ಆಯ್ತು ನೀವೀಗ ಇಟ್ಟಿದ್ದು. ಹೆಂಗಿತ್ತಂದ್ರೆ ನೀರ್ ಕುಡಿದ್ರೋ ಬೀರ್ ಕುಡಿದ್ರೋ ಅಂತ ನನಗೆ ಹಳೆ ಗರ್ಲ್ ಫ್ರೆಂಡ್ಸ್ ಮ್ಯಾಟ್ರ್ ಕೇಳ್ತಾ ಇದ್ದೀರಾ, ಮುಂದೆ ನೀರ್ ಇಟ್ಟಿದ್ದೀರಾ. ಸೊ ಹಳೆ ಗರ್ಲ್ ಫ್ರೆಂಡ್ಸ್ ವಿಷಯಕ್ಕೆ ಬಂದ ತಕ್ಷಣ ನೀರು ಬೀರ್ ಆಗೋಯ್ತು. ವೆರಿ ನೈಸ್. ಹೇಳಿ. ಸೊ ಅಲ್ಲಿವರೆಗೂ ಒನ್ ವೇ ಟ್ರಾಫಿಕ್ ನಂದು. ನಂಗೆ ಅದು ಬಾಯ್ಸ್ ಹಾಸ್ಟೆಲ್ ಓದಿದ್ರಿಂದ ಹುಡುಗಿರ ಜೊತೆ ಮಾತಾಡಕ್ಕೂ ಅಷ್ಟೊಂದು ಇದೊಂದು ಹೇಳ್ತಾರೆ ಎಲ್ಲರೂ, ಬಾಯ್ಸ್ ಹಾಸ್ಟೆಲ್ಲು ನಮ್ದು ಕೋ ಎಜುಕೇಶನ್ ಅಲ್ಲ. ಬಟ್ ಅದು ಮ್ಯಾಟ್ರೇ ಅಲ್ಲ. ಹುಡುಗರು ಪಾಪ ಎಲ್ಲ ಲೇಡೀಸ್ ಕಾಲೇಜ್ ಮುಂದೆನೆ ಜಾಸ್ತಿ ಇರ್ತಾರೆ. ಬಾಯ್ಸ್ ಹಾಸ್ಟೆಲ್ ಅದು ಸ್ಕೂಲ್ ಡೇಸ್ ಅಲ್ಲಿ ನೀವು 24/7 ಹುಡುಗರು ಮಧ್ಯಾಹ್ನ ಇರುವಾಗ ನಿಮ್ಗೆ ಹುಡುಗಿರ ಜೊತೆ ಹೆಂಗ್ ಇಂಟ್ರಾಕ್ಟ್ ಮಾಡ್ಬೇಕು ಅಥವಾ ಅವ್ರ ಮೈಂಡ್ ಸೆಟ್ ಮೆಂಟಾಲಿಟಿ ಏನು ಗೊತ್ತಾಗಲ್ವಲ್ಲ. ದಟ್ ಈಸ್ ದ ಏಜ್ ವೇರ್ ಯು ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್, ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನು ಎತ್ತ ಅಥವಾ ಅವ್ರ ಹಿಂಗೆ ಏನು. ನಮ್ಗೆ ಲವ್ ಸ್ಟೋರಿ ಏನಿಲ್ಲ, ಯಾವನೋ ಸುಳ್ಳು ಹೇಳಿ ಪುಂಗ್ತಾ ಇರ್ತಾನಲ್ಲಿ. ನಮ್ಮೂರಲ್ಲಿ ಹಂಗವಳೆ, ನನ್ ಗರ್ಲ್ ಫ್ರೆಂಡ್ ನನ್ಗೆ ಹಿಂಗಿದಾಳೆ, ನಮ್ಮ ಅತ್ತೆ ಮಗಳು ಹಂಗಿದಾಳೆ ಅಷ್ಟೇ. ಬಿಟ್ರೆ ಇನ್ನೇನ್ ನಮ್ಗೆ ಎಕ್ಸ್ಪೋಸೇನೇ ಇಲ್ವಲ್ಲ. ಲಿಟ್ರಲಿ ಬೆಂಗಳೂರು ಕಲ್ಚರ್ ಗೊತ್ತಿರಲ್ಲ, ಏನೂ ಐಡಿಯಾ ಇಲ್ಲ. ನಿಮ್ದೆಂತ ದೊಡ್ಡ ಅದು ದುರಂತ ಅನ್ಬೇಕಾ ಏನ್ ಗೊತ್ತಿಲ್ಲ. ಬೆಂಗಳೂರು ಹುಡುಗನೇ ಆಗಿ ಬೆಂಗಳೂರವನಲ್ಲ ಅನ್ನೋ ರೇಂಜಿಗೆ ಆಗೋಯ್ತು. ಪಿಜ್ಜಾ ಬರ್ಗರ್ ಇಂದ ರಾಗಿ ಮುದ್ದೆಗೆ ಹೋಯ್ತು ಸ್ವಲ್ಪ. ಒಳ್ಳೇದಾಯ್ತು. ಬರೀ ಬೆಂಗಳೂರೇ ಇದ್ದಿದ್ರು ವರ್ಕ್ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಎಲ್ಲಾ ಫ್ಲೇವರ್ಸ್ ಇದೆ. ಸೊ ಅಲ್ಲಿ ಆಮೇಲೆ PU ಬಂದಾಗ ಏನಾಯ್ತು, ಅಲ್ಲಿ ನಾನು ಒಂಥರ ಬೆಂಗಳೂರು ಹುಡುಗ ಅಂತ ಅಲ್ಲಿ ಅಟೆನ್ಷನ್ ಸಿಗ್ತಾ ಇತ್ತು, ಮಾತಾಡಿಸ್ತಾ ಇತ್ತು. ಬಟ್ ನನ್ಗದು ಗೊತ್ತೂ ಆಗ್ತಾ ಇರ್ಲಿಲ್ಲ, ಸೂಕ್ಷ್ಮತೆನೂ ಇರ್ಲಿಲ್ಲ. ಯಾರೋ ನನ್ ಇಷ್ಟಪಟ್ಟು ಮಾತಾಡಿಸ್ತಾ ಇದ್ದಾರೆ ಗೊತ್ತಾಗ್ತಿರ್ಲಿಲ್ಲ ನನ್ಗೆ. ಅಂಡ್ ಹುಡುಗರ ಜೊತೆನೆ ಐ ವಾಸ್ ಹಂಗೆ ಆಗ್ತಾ ಇತ್ತು. ಅದಾದ್ಮೇಲೆ ಅಲ್ಲಿ ಒಬ್ಳು ಹುಡುಗಿಗೆ ಟ್ರೈ ಮಾಡಿದೆ, ತುಂಬಾ ಟ್ರೈ ಮಾಡಿದೆ. ಒಂದು 2 years 3 years ಅವಳು ಒಪ್ಕೊಳ್ಳೇ ಇಲ್ಲ, ಎಸ್ಸೆ ಅನ್ಲಿಲ್ಲ. ಹೆಂಗಿದ್ಲು? ಆಮೇಲೆ ಹೇಳ್ತೀನಿ. ಲೈಫಲ್ಲಿ ಇದುವರೆಗೂ ನಾನು ನಾನೇ ಯಾರನ್ನ ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ದೀನಿ, ಅವ್ರು ಯಾರು ಇದುವರೆಗೂ ಎಸ್ ಅಂದಿಲ್ಲ ಇದುವರೆಗೂ. ಅದೊಂದು ಪ್ಯಾಟ್ರನ್ ಆಯ್ತು. ಆಮೇಲೆ ರೀಸೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದೆ ನಾನು, ಏನಕ್ಕೆ ಈ ಪ್ಯಾಟ್ರನ್ ನನಗೆ ಅಂದಾಗ, ನಾನು ಮೋಸ್ಟ್ ಸ್ಟೂಡಿಯಸ್ ಮೋಸ್ಟ್ ನರ್ಡ್ ಹುಡುಗಿಯರು ಇರ್ತಾರಲ್ಲ, ಓದಾಯ್ತು ಅವ್ರಾಯ್ತು ಬೇರೆ ಏನು ಝೋನ್ ಇಲ್ಲ ಅಂಥವ್ರಿಗೆ ಬೀಳ್ತಾ ಇದ್ದೆ. ಅದಕ್ಕೆ ನಾನು ಕಂಪ್ಲೀಟ್ ಆಪೋಸಿಟ್. ನನ್ನ ಮಾರ್ಕ್ಸ್ ಕಾರ್ಡೇ ಫೋನ್ ನಂಬರ್ ತರ ಇರೋದು, 98366. ನೀವು ಈ ಲೆವೆಲಿಗೆ ಓದ್ತೀರಾ ಆ ತರ ಇತ್ತು ನಂದು. ಸೊ ಅದು ಡೆಫಿನೆಟ್ಲಿ ಮ್ಯಾಚ್ ಆಗ್ತಿರ್ಲಿಲ್ಲ, ಆಗ್ಲೇ ಇಲ್ಲ ಕೊನೆಗೆ. ಫಸ್ಟ್ ಹುಡುಗಿ ಹೆಂಗಿದ್ಲು? ಇವಾಗ ಐ ಡೋಂಟ್ ರಿಮೆಂಬರ್ ಆಕ್ಚುಲಿ. ಅಲ್ಲ ಯಾಕೆ ಗೊತ್ತಾ, ಯಾಕೆ ಕೇಳಿದಂದ್ರೆ, ಈಗ ಚಿಕ್ಕ ವಯಸ್ಸಲ್ಲಿ ನಾವು ಯಾರನ್ನೋ ಒಬ್ರನ್ನ ಹೀರೋಯಿನ್ ಅನ್ಕೊಂಡ್ಬಿಟ್ಟಿರ್ತೀವಿ. ಮಗ ಇವಳನ್ನ ನಾನು ಇಷ್ಟಪಟ್ಟಿದ್ದೆ, ನಾನು ಯಾಕೆ ಇವಳನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೆ ಅನ್ನೋ ಥರನೂ ಇರುತ್ತೆ ಕೆಲವರಿಗೆ. ಮೇ ಬಿ ಐ ವಾಸ್ ನಾಟ್ ವೆರಿ ಅವಾಗಲೇ ಅಟ್ರಾಕ್ಟೆಡ್. ಐ ಡಿಂಟ್ ಗೋ ಬೈ ಲುಕ್ಸ್ ಅನ್ಸುತ್ತೆ ಅವಾಗಿಂದಾನೆ, ಬೈ ಡಿಸೈನೇ ಹಂಗೆ ಇತ್ತು ಅನ್ಸುತ್ತೆ. ಮೋಸ್ಟ್ ಬ್ಯೂಟಿಫುಲ್ ಹುಡುಗಿ ಅಥವಾ ಮೋಸ್ಟ್ ಕ್ಯೂಟ್ ಹುಡುಗಿ ಯಾರು ಇರ್ತಿದ್ರಲ್ಲ, ಅವ್ರು ಯಾರಿಗೂ ನಾನು ಐ ನೆವರ್ ಗಾಟ್ ಅಟ್ರಾಕ್ಟೆಡ್, ಐ ನೆವರ್ ಹ್ಯಾಡ್ ದಟ್ ಕ್ರಶ್. ಆ ಥರ ನನಗೂ ಅದೇ ರೀಸೆಂಟಾಗಿ ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡಾಗ ಅರ್ಥ ಆಯ್ತು, ಓಕೆ ಐ ವಾಸ್ getting attracted to very decent, which I am not. Everything they are which I am not. ಅದೇ ನಂಗೆ ಅಟ್ರಾಕ್ಟ್ ಆಗ್ತಾ ಇತ್ತು. ಕರೆಕ್ಟ್ ಇರ್ಬೋದು, ಆಪೋಸಿಟ್ ಏನೋ. ಸೊ ಇವಾಗ ನಾನು ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಅಥವಾ ಇವಾಗಲೂ ನಾನು ಯಾರನ್ನಾರು ಇಷ್ಟಪಡಬೇಕು ಅಂದರೆ ದೇ ಆರ್ ಎವ್ರಿಥಿಂಗ್ ಐ ಆಮ್ ನಾಟ್. ಅವಾಗಲೇ ನನಗೆ ಒಂದು ಅಟ್ರಾಕ್ಷನ್ ಆಗುತ್ತೆ. ಬಟ್ ಐ ಆಮ್ ನಾಟ್ ಎವ್ರಿಥಿಂಗ್ ದೇ ವಾಂಟ್ ಅಲ್ವಾ. ಎವ್ರಿಥಿಂಗ್ ದೇ ಡೋಂಟ್ ವಾಂಟ್. ಕರೆಕ್ಟ್. ಸೊ ನಾನು ಸೆಲ್ಫಿಶ್ ಆಗಿರ್ಬಾರ್ದು ಪಾಪ, ಹುಡುಗಿ ಲೈಫ್ ಹಾಳು ಮಾಡ್ಬಾರ್ದು. ಸೊ ಸಿಂಗಲ್ ಆಗಿ ಅಲ್ಲ, ಹಿಂಗೆ ಈಗ ಒಂದಿಷ್ಟ ಈ ತರ ಆಗುತ್ತೆ ಅಂತಂದ್ರೆ ಅವ್ರಿಗೆ ನಾನೇನು ಗೊತ್ತಿಲ್ಲಲ್ವಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿರೋರೇ ಆಗ್ತಾರೆ ಬಿಡಿ, ನೋ ಪ್ರಾಬ್ಲಮ್. ಪಾಪ ಅಲ್ಲ, ಯಾರಾದ್ರೂ ಇಷ್ಟ ಇದ್ದವರು ಸುಮ್ಮನೆ ಕೂತಿರ್ತಾರೆ, ಹೆಂಗ್ ಮಾಡೋದು ಏನ್ ಮಾಡೋದು. ಇವಾಗ ಬ್ರಹ್ಮಚರ್ಯ ಪಾಲಿಸ್ತಾ ಇದ್ದೀನಿ, ಒಂದ್ ಸ್ವಲ್ಪ ವರ್ಷ ಆದ್ರೂ
ಎಕ್ಸ್ಪ್ಲೋರ್ ಮಾಡಿ ನೋಡ್ತೀನಿ. ಈಗ ಲೈಫ್ ಒಂದೇ ಥರ ಇಲ್ಲ, ಚೇಂಜ್ ಆಗ್ತಾ ಇರುತ್ತಲ್ಲ, ಹಂಗೆ ಮುಂದೊಂದು ದಿನ ಇದು ಚೇಂಜ್ ಆಗ್ಬೋದು. ಇಲ್ಲ, ನೆಕ್ಸ್ಟ್ ಇನ್ ಆದರೆ ಮದುವೆ ಆಗ್ತೀನಿ, ಇಲ್ಲ ಬ್ರಹ್ಮಚಾರಿ ಆಗಿರ್ತೀನಿ. ನೋ ಕ್ಯಾಶುಯಲ್ ಡೇಟಿಂಗ್. ಗುಡ್, ಅದು ಒಳ್ಳೆಯದು. ಬಟ್ ಸೀರಿಯಸ್ ಆಗಿ ಒಂದ್ಸತಿನೂ ಅನಿಸಿಲ್ವ ಲೈಫಲ್ಲಿ ನಾನು ಏನು ಮಾಡ್ತಿದ್ದೀನಿ, ಏನು ಮಾಡಿಲ್ಲ, ಎಲ್ಲೋ ಸಿಕ್ಕಿದ್ದೆಲ್ಲದನ್ನು ನಾನು ಲೂಸ್ ಮಾಡ್ಕೊಂಡು, ಅಂದರೆ ಬಿಟ್ಕೊಟ್ಬಿಟ್ನಾ? ಅಂದರೆ ಹುಡುಗಿರ ವಿಷಯಕ್ಕಲ್ಲ ನಾನು ಹೇಳ್ತಿರೋದು, ಪ್ರೊಫೆಷ್ನಲ್ ಆಗು. ನಾನು ಸೀರಿಯಸ್ ಆಗಿ ಸಿನಿಮಾ ಮಾಡಲಿಲ್ಲ, ನನಗೊಂದು ತುಂಬ ದೊಡ್ಡ ಬ್ರೇಕ್ ಸಿಕ್ಕಲಿಲ್ಲ, ಆ ಥರದ್ದೆಲ್ಲ ಯಾವತ್ತಾರು ಫೀಲ್ ಆಯ್ತು? ಖಂಡಿತ ಇಲ್ಲ. ಇವಾಗ ಆ ಮೊಮೆಂಟ್ ಒಂದೊಂದು ಸಲ ಬೇಜಾರಾದಾಗ, ಬಟ್ ರೈಟ್ ನೌ ನಾನು ಹೇಳಿದ್ನಲ್ಲ, ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಆಲ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿಚ್ ಹ್ಯಾಸ್ ಮೇಡ್ ಮೀ ದಿಸ್. ಅಥವಾ ನಾನು ಏನೇನಕ್ಕೆ ಎಕ್ಸ್ಪೋಸ್ ಆದೆ, ಅದು ಸೋ ಕಾಲ್ಡ್ ಕೆಟ್ಟದದು ಸೊಸೈಟಿ ಪ್ರಕಾರ, ಬಟ್ ನನ್ನ ಪ್ರಕಾರ ಕೆಟ್ಟದಲ್ಲ. ಯಾಕಂದರೆ ನಾನು ಆ ಡೈಮೆನ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡಿದೆ ಅಷ್ಟೇ, ಆ ಡಾರ್ಕ್ನೆಸ್ನು ನೋಡಿದೆ, ಸುಮಾರು ವಿಷಯಗಳನ್ನ ಅರ್ಥ ಮಾಡಿಕೊಂಡೆ. ಬಟ್ ನಾನಿವತ್ತು ಹೆಂಗಿದ್ದೀನಿ, ನಾನಿವಾಗ ನನ್ನ ಕ್ಲಿಯರ್ ಕಾನ್ಷಿಯಸ್ನೆಸ್ಸಲ್ಲಿ ಬದುಕಬೇಕು ಅಂತ ಇದ್ದೀನಿ, ಕಂಪ್ಲೀಟ್ ಅವೇರ್ನೆಸ್ಸಲ್ಲಿ ಇರಬೇಕು ಅಂತ ಇದ್ದೀನಿ. ಅಷ್ಟೇ ನನ್ನ ಪ್ರಯತ್ನ ಇರೋದು ಲೈಫಲ್ಲಿ. ಈ ಸ್ಥಿತಿ ಬರಬೇಕು ಅಂತ ಮೋಟಿವೇಶನ್ನು ಅವೆಲ್ಲ ಮಾಡ್ತು. ಯಾವ್ದ್ಯಾವ್ದು ಬೇಡ ಅಂತಾನು ಅನುಭವಿಸಿ ಅರ್ಥ ಆಯ್ತು, ಯಾವ್ದ್ಯಾವ್ದು ಬೇಕು ಅಂತಾನು ಅನುಭವಿಸಿ ಅರ್ಥ. ಬಟ್ ಸೀರಿಯಸ್ ಆಗಿ ಒಂದ್ಸತಿನೂ ಅನಿಸಿಲ್ವ ಲೈಫಲ್ಲಿ ನಾನು ಏನು ಮಾಡ್ತಿದ್ದೀನಿ, ಏನು ಮಾಡಿಲ್ಲ, ಎಲ್ಲೋ ಸಿಕ್ಕಿದ್ದೆಲ್ಲದನ್ನು ನಾನು ಲೂಸ್ ಮಾಡ್ಕೊಂಡು, ಅಂದರೆ ಬಿಟ್ಕೊಟ್ಬಿಟ್ನಾ? ಅಂದರೆ ಹುಡುಗಿರ ವಿಷಯಕ್ಕಲ್ಲ ನಾನು ಹೇಳ್ತಿರೋದು, ಪ್ರೊಫೆಷ್ನಲ್ ಆಗು. ನಾನು ಸೀರಿಯಸ್ ಆಗಿ ಸಿನಿಮಾ ಮಾಡಲಿಲ್ಲ, ನನಗೊಂದು ತುಂಬ ದೊಡ್ಡ ಬ್ರೇಕ್ ಸಿಕ್ಕಲಿಲ್ಲ, ಆ ಥರದ್ದೆಲ್ಲ ಯಾವತ್ತಾರು ಫೀಲ್ ಆಯ್ತು? ಖಂಡಿತ ಇಲ್ಲ. ಇವಾಗ ಆ ಮೊಮೆಂಟ್ ಒಂದೊಂದು ಸಲ ಬೇಜಾರಾದಾಗ, ಬಟ್ ರೈಟ್ ನೌ ನಾನು ಹೇಳಿದ್ನಲ್ಲ, ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಆಲ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿಚ್ ಹ್ಯಾಸ್ ಮೇಡ್ ಮೀ ದಿಸ್. ಅಥವಾ ನಾನು ಏನೇನಕ್ಕೆ ಎಕ್ಸ್ಪೋಸ್ ಆದೆ, ಅದು ಸೋ ಕಾಲ್ಡ್ ಕೆಟ್ಟದದು ಸೊಸೈಟಿ ಪ್ರಕಾರ, ಬಟ್ ನನ್ನ ಪ್ರಕಾರ ಕೆಟ್ಟದಲ್ಲ. ಯಾಕಂದರೆ ನಾನು ಆ ಡೈಮೆನ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡಿದೆ ಅಷ್ಟೇ, ಆ ಡಾರ್ಕ್ನೆಸ್ನು ನೋಡಿದೆ, ಸುಮಾರು ವಿಷಯಗಳನ್ನ ಅರ್ಥ ಮಾಡಿಕೊಂಡೆ. ಬಟ್ ನಾನಿವತ್ತು ಹೆಂಗಿದ್ದೀನಿ, ನಾನಿವಾಗ ನನ್ನ ಕ್ಲಿಯರ್ ಕಾನ್ಷಿಯಸ್ನೆಸ್ಸಲ್ಲಿ ಬದುಕಬೇಕು ಅಂತ ಇದ್ದೀನಿ, ಕಂಪ್ಲೀಟ್ ಅವೇರ್ನೆಸ್ಸಲ್ಲಿ ಇರಬೇಕು ಅಂತ ಇದ್ದೀನಿ. ಅಷ್ಟೇ ನನ್ನ ಪ್ರಯತ್ನ ಇರೋದು ಲೈಫಲ್ಲಿ. ಈ ಸ್ಥಿತಿ ಬರಬೇಕು ಅಂತ ಮೋಟಿವೇಶನ್ನು ಅವೆಲ್ಲ ಮಾಡ್ತು. ಯಾವ್ದ್ಯಾವ್ದು ಬೇಡ ಅಂತಾನು ಅನುಭವಿಸಿ ಅರ್ಥ ಆಯ್ತು, ಯಾವ್ದ್ಯಾವ್ದು ಬೇಕು ಅಂತಾನು ಅನುಭವಿಸಿ ಅರ್ಥ ಆಯ್ತು. ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟು ಸಿಕ್ಕಾಬಿಟ್ಟೆ ಸುದ್ದಿ ಆಗ್ಬಿಟ್ರಿ ಅವಾಗ. ಅದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸುದ್ದಿ ಆಗೋಯ್ತು. ಯಾವುದು ಗಾಂಜಾ ವಿಷಯದಲ್ಲೂ ಅದನ್ನ ಸಿಗರೇಟ್ ತರಾನೇ. ಸೊ ಎಕ್ಸಾಕ್ಟ್ಲಿ, ನಿಮ್ಗೆ ಟ್ರೂತ್ಸ್ ಕೆಲವುದು ಸೊಸೈಟಿ ತೋರಿಸ್ತಾ ಇರೋ ಟ್ರೂತೇ ಬೇರೆ, ನಿಮಗೆ ಗೊತ್ತಿರೋ ರಿಯಲ್ ಟ್ರೂತೇ ಬೇರೆ. ನಾಟ್ ಓನ್ಲಿ ಅಬೌಟ್ ಗಾಂಜಾ, ತುಂಬಾ ವಿಷಯದಲ್ಲಿ ಹಂಗೆ. ಪಾಲಿಟಿಕ್ಸ್ ಆಗ್ಬೋದು, ಸಿನಿಮಾ ಆಗ್ಬೋದು, ನಾವು ಬದುಕ್ತಾ ಇರೋ ರೀತಿ ಆಗ್ಬೋದು, ನಮ್ಮ ಶೈಲಿ ಆಗ್ಬೋದು, ಎಲ್ಲ ಇನ್ಕ್ಲೂಡಿಂಗ್ ಸ್ಕೂಲ್ ಕಾಲೇಜ್. ಎಕ್ಸಾಕ್ಟ್ಲಿ, ಇಟ್ ಈಸ್ ಆಲ್ ಹಾಫ್ ಟ್ರೂತ್ ಅಂತ ಅನ್ಸುತ್ತೆ. ನೋ ಅಫೆನ್ಸ್ ಟು ಎನಿ ಒನ್. ಬಟ್ ನನಗೆ ಆ ಟ್ರೂತ್ ಕಾಣಿಸ್ತಿರುವಾಗ ನಾನು ಫೇಕ್ ಮಾಡ್ಕೊಂಡು ಬದುಕಕ್ಕೂ ಆಗಲ್ಲ ಜಾಸ್ತಿ, ಅಥವಾ ನನ್ಗೆ ಆ ಟ್ರೂತ್ ಗೊತ್ತಿದ್ರು ನಾನು ಸುಮ್ಮನೆ ಇರೋಕ್ಕೂ ಆಗಲ್ಲ. ಅದಕ್ಕೆ ಧೈರ್ಯ ಬೇಕು, ನಿಮ್ಮ ಥರ ಅನ್ಸಿದ್ದನ್ನ ಹೇಳೋದಕ್ಕೆ ಅಥವಾ ಹಂಗೆ ಬದುಕೋದಕ್ಕೆ. ಆಲ್ವೇಸ್ ಥಾಟ್, ಕಳ್ಕೊಳಕ್ಕೆ ಏನಿದೆ ನನಗೆ? ಐ ಡೋಂಟ್ ಇವನ್ ಓನ್ ಅ ಕಾರ್, ಐ ಡೋಂಟ್ ಇವನ್ ಓನ್ ಅ ಹೌಸ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಐ ಹ್ಯಾವ್ ಒಂದಷ್ಟು ಜೊತೆ ಬಟ್ಟೆ ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಐ ಡೋಂಟ್ ಓನ್ ಎನಿಥಿಂಗ್ ಇನ್ ಮೈ ಲೈಫ್. ಸೊ ಕಳ್ಕೊಳಕ್ಕೆ ಏನಿದೆ? ನನ್ನೇ ನಂಬ್ಕೊಂಡು ಡಿಪೆಂಡೆಂಟ್ ಆಗಿ ಇರೋರು ಇಲ್ಲ. ಮೈ ಪೇರೆಂಟ್ಸ್ ಆರ್ ಇಂಡಿಪೆಂಡೆಂಟ್. ಅವ್ರಿಗೆ ದೇ ಆರ್ ಇಂಡಿಪೆಂಡೆಂಟ್ ಏನೋ ಫೈನಾನ್ಷಿಯಲಿ, ಅಂದರೆ ನಾನೇ ದುಡ್ದೇನೋ ಸಾಕಬೇಕು ಅವ್ರಿಗೆ ಅಂತ ಇಲ್ಲ. ನಾಟ್ ದಟ್ ವಿ ಆರ್ ವೆರಿ ರಿಚ್ ಫ್ಯಾಮಿಲಿ ಆರ್ ಬಿಗ್ ಶಾಟ್, ಬಟ್ ಅವರು, ನಮ್ಮ ತಾಯಿ 25 years ದುಡ್ದು ಅವರೊಂದು ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾರೆ. ನಮ್ಮ ತಂದೆನೂ ಬಿಸ್ನೆಸ್ ಮಾಡಿದ್ರು, ಸೊ ಅವರೊಂದು ಬೇಸಿಕ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದಾರೆ. ಸೊ ಕಳ್ಕೊಳಕ್ಕೆ ಏನಿದೆ ಅಂತ ಒಂದು ಥಾಟ್ ಹೋದಾಗ ಐ ಫೀಲ್ ಸೋ ಫ್ರೀ. ಆ್ಯಂಡ್ ವೆನ್ ಐ ಆಮ್ ಫ್ರೀ, ವಾಟ್ ಶುಡ್ ಐ ಡೂ? ಐ ಶುಡ್ ಸೀಕ್ ಟ್ರೂತ್ ಅಲ್ವಾ? ಹ್ಯಾವ್ ದಿಸ್ ಆಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಟ್ರೂತ್. ನನಗೇನು ಸ್ಟೇಟ್ಮೆಂಟ್ ಕೊಟ್ಟಾಗ ಅಪ್ಪ ಅಮ್ಮ ಏನಂದ್ರು ನಿಮಗೆ? ತುಂಬ ಟೆನ್ಷನ್ ಆಯಿತು ಅವ್ರಿಗೆ. ಅಪ್ಪ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ರು, ಆ್ಯಂಡ್ ನಾನು ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ಅಲ್ವಾ. ನಾನು ಇವಾಗ ಸ್ಟೇಟ್ಮೆಂಟ್ ಥರ ಕೊಟ್ಟಿಲ್ಲ, ನಾನು ಎಲ್ಲೋ ಫೋನಲ್ಲಿ ಸ್ಟೇಟಸ್ ಹಾಕೊಂಡಿದ್ದು. ಅದು ನೆಕ್ಸ್ಟ್ ಡೇ ನಮ್ಮ ಫ್ರೆಂಡು ಒಬ್ರು ಜರ್ನಲಿಸ್ಟು ಒಳ್ಳೆ ಥರ ಪ್ರೋಗ್ರಾಮ್ ಮಾಡೋಣ ಅಂದ್ಬಿಟ್ಟು ಬೈಟ್ಸ್ ತೊಗೊಂಡು ಹೋದ್ರು. ಬೆಳಗ್ಗೆ ಬಂದು ಈವ್ನಿಂಗ್ ಲೈವ್ ಇತ್ತು. ವಿಲ್ ಡೂ ಇಟ್ ಎಜುಕೇಟಿವ್ ವೇ ಅಂತಾನೆ ಹೇಳಿದ್ರು. ಸೊ ಬಟ್ ಆ ಪ್ರೋಮೋ ಏನಾಯ್ತು, ವೈರಲ್ ಆಗೋಯ್ತು. ನಾನು ಶೂಟ್ ಮಾಡ್ತಾ ಇದ್ದೀನಿ, ರಪ್ ಅಂತ ಎಲ್ಲರೂ ಬಂದ್ಬಿಟ್ರು. ಆ್ಯಂಡ್ ಬಂದಾಗ ನನ್ಗೆ ಐ ಹ್ಯಾವ್ ನೋ ಐಡಿಯಾ, ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇಲ್ಲಿ, ಅಲ್ಲಿ ಓಡ್ತಾ ಇದೆ ಲೈವಲ್ಲಿ, ಇದನ್ನ ಲೀಗಲ್ ಮಾಡಿ ಅಂತ ನಟ, ಅದು ಮಾಡಿ ಅಂತ ನಟ, ಇದು ಮಾಡಿ ಅಂತ ನಟ ಅಂತೆಲ್ಲ. ನಾನು ಹಂಗೆಲ್ಲ ಏನೂ ಹೇಳೇ ಇಲ್ಲ. ನಾನು ಹೇಳಕ್ಕೆ ಹೊರಟಿದ್ದಿದ್ದೇ ಬೇರೆ, ಆಗಿದ್ದೇ ಬೇರೆ. ಬಟ್ ತುಂಬ ಜನ ಅರ್ಥ ಮಾಡ್ಕೊಂಡ್ರು ವಾಟ್ ಮೈ ಇಂಟೆನ್ಷನ್ ವಾಸ್. ತುಂಬ ಜನ ಸಜೆಸ್ಟ್ ಮಾಡಿದ್ರು, ಓಕೆ ಸಿ, ನೀನು ಏನೇ ಇಂಟೆನ್ಷನಲ್ಲಿ ಹೇಳಿದ್ರು ಅದು ಬಿಟ್ಸ್ ಆ್ಯಂಡ್ ಪೀಸಸ್ ಕಟ್ ಆಗಿಬಿಟ್ಟು ಅದು ಬೇರೆಯವ್ರಿಗೆ ನೀನು ಪ್ರಮೋಟ್ ಮಾಡ್ತಾ ಇದೆಯಾ ಅದನ್ನು, ಅಥವಾ ಸೇದಿದ್ರೆ ಇಟ್ಸ್ ಓಕೆ ಅಂತ ಯಂಗ್ಸ್ಟರ್ಸ್ಗೆ ಹೋದರೆ ಅದು ಬೇರೆ ಥರ ಆಗುತ್ತೆ. ಸೊ ಆ ವಿಷಯಕ್ಕಾದ್ರು ಯು ಡೋಂಟ್ ಟಾಕ್ ಲೈಕ್ ದಟ್ ಅಂತ ಹೇಳಿದ್ರು. ಸೊ ನನ್ನ ಟೋನ್ನ ಚೇಂಜ್ ಮಾಡ್ಕೊಂಡು, ಅಂದರೆ ಸೆನ್ಸಿಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಟರ್ವ್ಯೂಗಳಲ್ಲೂ ಅಷ್ಟೇ.
ಕರೆಕ್ಟ್. ಅದು ಒಂದು ವರ್ಡ್ನ ನಾವು ಎಷ್ಟು ಥರ ಬೇಕಾದರೂ ಹೇಳ್ಬೋದು. ಹೌದು, ಎಕ್ಸಾಕ್ಟ್ಲಿ. 1 ಕಪ್ ಕಾಫಿ ಅಂತ ನಾವು ಸಿನ್ಸಿಯರ್ ಆಗೂ ಕೇಳ್ಬೋದು. 1 ಕಪ್ ಕಾಫಿ ಅಂತಂದು ಆರ್ಡರು ಮಾಡ್ಬೋದು. 1 ಕಪ್ ಕಾಫಿ ಹೇಳಿರೋ ಕಾಂಟೆಕ್ಸ್ಟ್ ಅಲ್ಲಿ ಬಿಟ್ಸ್ ಕಟ್ ಮಾಡಿದಾಗ ಏನಾಗುತ್ತೆ, ಅದು ನಾನು ಯಾವುದೋ ಕಂಪ್ಯಾರಿಸನ್ ಮಾಡಿರೋದನ್ನ ಬಿಟ್ಸ್ ಕಟ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಹಾರ್ಮ್ಫುಲ್. ಬಟ್ ಆ ಆಸ್ಪೆಕ್ಟ್ಸ್ ಇಂದ ಐ ಚೋಸ್ ಓಕೆ ದಿಸ್ ಇಸ್ ನಾಟ್ ದ ವೇ ಟು. ಬಟ್ ಹಂಗನ್ಬಿಟ್ಟು ನನಗೆ ಯಾರು ತೀರಾ ನೆಕ್ಸ್ಟ್ ಲೆವೆಲ್ ಅಟ್ಯಾಕ್ ಮಾಡಲಿಲ್ಲ ಅಥವಾ ನೆಕ್ಸ್ಟ್ ಲೆವೆಲ್ ಕ್ರಿಟಿಸೈಸ್ ಮಾಡಲಿಲ್ಲ, ಯಾವ ಗ್ರೂಪ್ಸ್ಗೂ ಅಫೆಂಡ್ ಆಗಲಿಲ್ಲ. ಆ ಲೆವೆಲ್ ಫನ್ನಿಯಾಗಿ ಟ್ರಾಲ್ ಮಾಡಿದ್ರು ನನಗೂ ನಗು ಬರ್ತಾ ಇತ್ತು. ಯಾರು ತೀರಾ ಇದಾಗಿ ಹಾರ್ಶ್ ಆಗಿ ಟ್ರಾಲ್ ಮಾಡಲಿಲ್ಲ ಅನ್ನಿಸ್ತು. ಆ್ಯಂಡ್ ತುಂಬ ಜನ ಲಾಯರ್ಸ್, IAS ಅಲ್ಲಿ ಇದು ಮಾಡೋರು, ಲೀಗಲ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ದೇ ಅಂಡರ್ಸ್ಟುಡ್ ವಾಟ್ ಐ ವಾಂಟೆಡ್ ಟು ಟೆಲ್. ದೇ ಅಪ್ರಿಷಿಯೇಟೆಡ್. ದೇ ಸೆಡ್ ಯಾ ಯು ಆರ್ ಟಾಕಿಂಗ್ ದ ಟ್ರೂತ್. ಬಟ್ ಯಾಕಂದರೆ ಇವೆಲ್ಲ ಮ್ಯಾಟರ್ಸ್ ಕೋರ್ಟಲ್ಲಿದೆ, ನಡೀತಾ ಇದೆ, ತುಂಬ ಜನ ಮಿನಿಸ್ಟರ್ಸ್ ಮಾತಾಡಿದ್ದಾರೆ. ಸೊ ಅದೊಂದು ಚಾಪ್ಟರ್ ಅಲ್ಲಿ ಬಂದು ಹೋಯ್ತು. ನೋ ರಿಗ್ರೆಟ್ಸ್ ಸ್ಟಿಲ್. ಸಿನಿಮಾ ಅದೆಷ್ಟು ಜನ ಆಡಿಷನ್ಗೆ ಬಂದಿದ್ರು ಅನ್ನೋದನ್ನ ನೀವು ಲೆಕ್ಕ ಕೇಳಿದ್ರೆ ಗಾಬರಿ ಬಿದ್ದೋಗ್ಬಿಡ್ತೀರಾ. ಆ್ಯಕ್ಚುಲಿ ನೋಡಿ, ಈಗ ಎಷ್ಟು ಈಸಿ ಇದೆ ಅನ್ಸುತ್ತಲ್ವಾ ಹೀರೋ ಆಗೋದು ಕೆಲವರಿಗೆ. ಅಲ್ಲ, ದುಡ್ಡಿದ್ರೆ ಯಾವಾಗಿಂದಾನು ಈಸಿನೇ ಅನ್ಸುತ್ತೆ. ಅಂಡ್ ಸಿಲಿಲಲ್ಲಿ ಒಂದು ಎಪಿಸೋಡ್ ಮಾಡಿದ್ದೀನಿ. ಸೂಪರ್. ಕೈ ಡೈರೆಕ್ಟ್. ಸೊ ಹಂಗೆ ಓಡ್ತಾ ತಳ್ಳಿಲಿ ಏನಿಸ್ತು, ಓಕೆ ದಿಸ್ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡ್ತಾರೆ, ಸೊ ಮ್ಯೂಸಿಕ್ ಜೊತೆ ಕನ್ನಡ ಆ್ಯಡ್ ಮಾಡ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ದಟ್ ಹೋಲ್ ಪ್ಯಾಕೇಜ್ ವಿಲ್ ಬಿ ಬ್ಯೂಟಿಫುಲ್ ಅಲ್ವಾ.